ಜನನಿ ಜನ್ಮಭೂಮಿ ಜನರ ಧ್ವನಿ ಸತ್ಯದ ನುಡಿ. ನಮಸ್ಕಾರ ವೀಕ್ಷಕರೇ, ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕಿಂದ ಕಲಬುರಗಿ. ಸುಮಾರು ಒಂದು 3-4 ದಿವಸದಿಂದ ನಡೀತಿರುವ ಒಂದು ಸುದ್ದಿ ಏನಪ್ಪ ಅದು ಅಂದರೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಒಂದು ಅವಾಚ್ಯ ಶಬ್ದಗಳನ್ನು ಇಂದ ಬೈದು ಅವರಿಗೆ ಅಲ್ಲಾರ್ದ ಮಾತುಗಳೆಲ್ಲ ಅಂದು ಒಂದು ಆ ವ್ಯಕ್ತಿಯನ್ನು ಹೆಸರು ಉಪಯೋಗಿಸಬಾರ್ದು, ಆ ಥರ ಎಲ್ಲ ಹೆಸರಿಗೆ ಅವಾಚ್ಯ ಶಬ್ದಗಳು ಉಪಯೋಗಿಸಿದ್ದಾರೆ. ಅಂಥ ವ್ಯಕ್ತಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ರೀಚ್ ಆಗೋರು. ಮುಂದೆ ಕಾರ್ಯಾಚರಣೆ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಇದರ ಹಿನ್ನೆಲೆ ಯಾರಿದ್ದಾರೆ ಏನು ವಿಚಾರಣೆ ಮಾಡ್ತಾರೆ. ಏನು ದೊಡ್ಡ ವಿಷಯ ಇಲ್ಲ, ಒಂದು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ರಂಪ ರಾಡಿ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅದು ಅಂದರೆ, ಸರ್ಕಾರಿ ಸ್ಥಳದಲ್ಲಿ ಈ ಶಾಖೆಗಳನ್ನು ನಡೆಸಬಾರದು, ಬಡವರ ಮೇಲೆ ಒಂದು ಕೆಟ್ಟ ಪ್ರಭಾವ ಬೀರಬಹುದು ಅಂತ ಅಷ್ಟೇ ಅಂದಿದ್ದವರು. ಆ ಮಾತಿಗೆ ಇಷ್ಟೊಂದು ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಆರ್ ಎಸ್ ಎಸ್ ಮತ್ತು BJPದವರು ಕಲಿತು ಅಂತ ಹೇಳ್ತಿರುವರು. ಈ ವಿಷಯ ಬ್ಯಾನ್ವರೆಗೂ ಹೋಗಿ ಮುಟ್ಟಿದೆ. RSS ಬ್ಯಾನ್ ಆಗಬೇಕಂತ. ಬ್ಯಾನ್ ಆಗುತ್ತೋ ಆಗಲ್ಲೋ ಅದು ಗೊತ್ತಿಲ್ಲ. ಬಟ್ RSSದವರು ಇಂಥವರನ್ನು ದೂರಿಡಬೇಕು, BJPದವರು ಕೂಡ ಇಂಥವರನ್ನು ದೂರಿಡಬೇಕು. ಈಗ ಪಕ್ಷದ ಹೆಸರು ಕೆಡಿಸ್ತಾರೆ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಂಡು ಇಂಥವ್ರನ್ನು ದೂರಿಡಬೇಕು. ಯಾವ ಪಕ್ಷದವರಿಗೆ, ಯಾವ ಒಂದು ಉನ್ನತ ಸ್ಥಾನದಲ್ಲ ಇದ್ದಂಥ ವ್ಯಕ್ತಿಗೆ ಬಯಕೂಡ್ದಂತೂ ಒಂದು ಆದೇಶ ಹೊರಡಿಸ್ಬೇಕು ಇವರು ಕೂಡ. ನೋಡೋಣ ಈಗ ಮುಂದೆ ಏನಾಗುತ್ತೆ. ಅರೆಸ್ಟ್ ಅಂತೂ ಆಗಿದ್ದಾನೆ ವ್ಯಕ್ತಿ. ಅವನ ಹೆಸರು ದಿನೇಶ್ ನರುಣಿ ಅಂತ, ಮೂಲತಃ ಶೋಲಾಪುರ್. ಒಂದು ಬಿಸ್ಕೆಟ್ ಚಾಕ್ಲೇಟ್ ಮಾರೋ ವ್ಯಕ್ತಿ ಈತ. ಅವನಿಗೆ ಯಾಕೆ ಬೇಕು ಇವೆಲ್ಲ? ನೋಡಿ, ಫೋನ್ ಮುಖಾಂತರ ಬೈದು ಎಲ್ಲ ಮಾಡಿ ಮತ್ತು ಊರು ಬಿಟ್ಟು ಲಾತೂರಲ್ಲಿ ಬಚ್ಕೊಂಡು ಕುಂತಿದ್ದನು. ಅಲ್ಲಿಂದ ಅರೆಸ್ಟ್ ಮಾಡಿದ್ದಾರೆ. ಅವ್ನ ಮನೆ ಹೇಗೆ ನಡಿಬೇಕು ಅವನು ವಿಚಾರ ಮಾಡಬೇಕೀಗ. ಯಾರು RSSದವ್ರು ಕೊಡ್ತಾರಾ, BJPದವ್ರು ಕೊಡ್ತಾರಾ, ಯಾರು ಕೊಡ್ತಾರಾ ಆತನಿಗೆ? ಪಾಪ ಎಷ್ಟು ಅವನಿಗೆ ಕಷ್ಟ. ಈಗ ಯಾರ್ದೋ ಮಾತು ಕೇಳಿ ಏನೋ ಅಂದುಬಿಟ್ಟ. ನೋಡೋಣ ಮುಂದಿನ ವಿಚಾರ ಏನಾಗುತ್ತೆ ಸುದ್ದಿ.